ನೆಲಮಂಗಲದಿಂದ ಟ್ರಾಫಿಕ್ ಜಾಮ್. ಟಿ ಬೇಗೂರು ಬಳಿ ಭೀಕರ ಅಪಘಾತ. 10 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್. ಡ್ರೋನ್ ನಲ್ಲಿ ಸೆರೆಯಾಯಿತು ದೃಶ್ಯ. ಇಂದು 21/12/2024. ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ. ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಯಾರೆಲ್ಲ ಪ್ರವಾಸ ಕೈಗೊಂಡಿದ್ದೀರಾ ದಯಮಾಡಿ 2 ಅವರ್ ತಮ್ಮ ಪ್ರವಾಸವನ್ನು ಮುಂದೂಡಬೇಕು. ಯಾಕಂದರೆ ನೆಲಮಂಗಲ ಟೋಲಿಂದ ಹಿಡಿದು ಟಿ ಬೇಗೂರು ಅಂತ ಏನು ನಿಮಗಿದೆ, ಅಲ್ಲಿ ಒಂದು ಸಿದ್ಧಾರ್ಥ ಕಾಲೇಜ್ ಇದೆ, ಅಲ್ಲೊಂದು ಆಕ್ಸಿಡೆಂಟ್ ಆಗಿರೋ ಕಾರಣ ಒಂದು ಆಕ್ಸಿಡೆಂಟಲ್ಲಿ 6 ಜನ ದುರ್ಮರಣ ಹೊಂದಿದ್ದಾರೆ. ಒಂದು ಟ್ರಕ್ ಅದ್ರ ಮೇಲೆ ಬಿದ್ದು 6 ಜನ ಸಜೀವವಾಗಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿರೋ ಕಾರಣ ನೆಲಮಂಗಲದಿಂದ ಹಿಡಿದು ಟಿ ಬೇಗೂರುವರೆಗೂ 10 ಕಿಲೋಮೀಟ್ರ್ ಹೆಚ್ಚು ಇವತ್ತು ಜಾಮ್ ಆಗಿದೆ. ಹಾಗಾಗಿ ಯಾರೆಲ್ಲ ಈಗ ತುಮಕೂರು, ದುರ್ಗ, ಈ ಕಡೆ ಶಿವಮೊಗ್ಗ, ಈ ಕಡೆ ಯಾರೆಲ್ಲ ಪ್ರವಾಸ ಕೈಗೊಂಡಿದ್ದೀರಾ ದಯಮಾಡಿ ನೀವು 1-2 ಅವರ್ ಅಥವಾ 3 ಅವರು ಮುಂದೂಡಬೇಕು. ಅಲ್ಲಿ ರಕ್ಷಣಾ ಕಾರ್ಯ ಚಟುವಟಿಕೆ ಪೊಲೀಸರು ಕೈಗೊಂಡಿದ್ದಾರೆ. ಅದನ್ನು ತೆರವುಗೊಳಿಸುವಂಥ ಕಾರ್ಯ ಇನ್ನೂ ಸಾಗ್ತಾ ಇರೋದ್ರಿಂದ ಈ ಒಂದು ಎಫೆಕ್ಟ್ ಏನಿದೆ 10 ಕಿಲೋಮೀಟರ್ವರೆಗೂ ಜಾಮ್ ಇದೆ. ಸೊ ಹಂಗಾಗಿ ಇಲ್ಲೊಂದು ಚಿಕ್ಕದೊಂದು ಆಂಬುಲೆನ್ಸ್ ಕೂಡ ಬರೋಕ್ಕಾಗ್ತಾ ಇಲ್ಲ. ಈಗ ಸಮಯ ಆಗಿದೆ 2 ಗಂಟೆ. 1.5 ಅವರ್ ಹಿಂದೆ ನಡೆದಿರ್ತಕ್ಕಂಥ ಈ ಘಟನೆಯಿಂದ ಇವತ್ತು ಸಂಜೆವರೆಗೂ ಟ್ರಾಫಿಕ್ಕು ಮುಂದುವರಿಯುವಂಥ ಸಂಭವವಿದೆ. ದಯಮಾಡಿ 5 ಅವರ್ ಆದರೂ ಬೇಕೇ ಬೇಕು. ಸೊ ಈ ವಿಡಿಯೋ ನೋಡೋಂಥವ್ರು ಪ್ರತಿಯೊಬ್ಬರು ಶೇರ್ ಮಾಡಿ. ಆದರೆ ಈ ಶೇರ್ ಈ ದಿನಕ್ಕೆ ಅಷ್ಟೇ ಸೀಮಿತ ಆಗಿರಲಿ ಅಂತೇಳಿ ತಮ್ಮಲ್ಲಿ ಕಳಕಳಿ ಅಂತ ಮನವಿ ಮಾಡ್ತಾ ಇರ್ತೀನಿ. ಇದೇ ಸ್ಥಿತಿ ಮುಂದುವರಿಯುತ್ತೆ ನಾಳೆನೂ ಅಂತಲೇ ಹೇಳೋಕ್ಕಾಗಲ್ಲ. ಆದರೆ ಯಾರೆಲ್ಲ ಈಗ ಫ್ಯಾಮಿಲೀಸ್ ಇವತ್ತು ಸಾಟರ್ಡೆ ವೀಕೆಂಡಲ್ಲಿ ನಿಮ್ಮ 3 ಕಡೆ ಹೋಗ್ತಾ ಇರ್ತೀರಿ ಅವರು ದಯಮಾಡಿ ಇವತ್ತೊಂದಿನ 1-2 ಅವರ್ ಅಥವಾ 3 ಅವರ್ ಅವಾಯ್ಡ್ ಮಾಡಿ. ನೀವು ಕೂಡ ಬಂದರೆ ಆಂಬುಲೆನ್ಸ್ ಕೂಡ ಬರೋಕ್ಕಾಗದಿರೋಂಥ ಸಂದಿಗ್ಧ ಪರಿಸ್ಥಿತಿ ಉದ್ಭವ ಆಗುತ್ತೆ. ನಾವೆಲ್ಲ ಜಾಗೃತರಾಗೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋ ದಯಮಾಡಿ ಶೇರ್ ಮಾಡಿ. ಹೆಚ್ಚೆಚ್ಚು ಶೇರ್ ಆದಷ್ಟು ಈ ಕ್ಷಣಕ್ಕೆ 2 ಅವರ್ ಮಾತ್ರ ಈ ವಿಡಿಯೋವನ್ನು ಶೇರ್ ಮಾಡಿ. ಅದರ ನಂತರ ಯಾರು ಕೂಡ ಶೇರ್ ಮಾಡಿಬಿಡಿ. ಇವತ್ತು ಡೇಟು 21/12/2024 ಶನಿವಾರ ಮಧ್ಯಾಹ್ನ 12:30 ಅಥವಾ 1 ಗಂಟೆಗೆ ಈ ಘಟನೆ ಸಂಭವಿಸಿದೆ. ಎಲ್ಲಿ ಟಿ ಬೇಗೂರು ಹತ್ರ ಇರ್ತಕ್ಕಂಥ ಸಿದ್ಧಾರ್ಥ ಕಾಲೇಜ್ ಅಂತ ಏನಿದೆ ಅಲ್ಲಿ ಈ ಘಟನೆ ಸಂಭವಿಸಿರೋದ್ರಿಂದ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಪೊಲೀಸರು ಕೈಗೊಂಡಿದ್ದಾರೆ. ಅದು ಮುಗಿಯೋದಕ್ಕೆ ಇನ್ನೂ 1-2 ಅವರ್ ಬೇಕಾಗಬಹುದು. ಯಾಕಂದರೆ ಪ್ರೊಸೀಜರ್ ಇರುತ್ತೆ, ಮೊಹಜರ್ ಮಾಡಬೇಕು, ಮತ್ತು ಸತ್ತಿರೋಂಥ ಬಾಡಿಗಳನ್ನ ಹಾಸ್ಪಿಟ್ಲಿಗೆ ತಲುಪಿಸ್ಬೇಕಾದಂಥ ಸಂಭವ ಇರೋದ್ರಿಂದ ಒಂದಷ್ಟು ಲೇಟ್ ಆಗ್ತಾ ಇರೋದ್ರಿಂದ ಯಾರೆಲ್ಲ ಈ ಕಡೆಯಿಂದ ಹೋಗ್ತಾ ಇದ್ದೀರಿ ದಯವಿಟ್ಟು 3 ಅವರು ಪೋಸ್ಟ್ಪೋನ್ ಮಾಡಿಕೊಂಡು ಈವ್ನಿಂಗ್ ನಂತರ ಹೊರಡಿ ಅಥವಾ ಅರ್ಲಿ ಮಾರ್ನಿಂಗ್ ಬಿಡಿ ಅಂತೇಳಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇರ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಶೇರ್ ಮಾಡಿ. ಎಷ್ಟೋ ಜನ ಇಲ್ಲಿ ಬಂದು ಸಿಗಾಕೊಳ್ಳೋದು ತಪ್ಪುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನಿಮಗೆ ಮಾಹಿತಿ ಕೊಟ್ಟಿದ್ದು ಮಾಸ್ಟರ್ ನ್ಯೂಸ್ ವೀರು ಪಾಟೀಲ್.